ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸ್ಕಿನ್ ಕೇರ್ ಅನ್ನೋದು ಮಹಿಳೆಯರಿಗೊಂದೇ ಅಲ್ಲ, ಪುರುಷರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅನೇಕ ಪುರುಷರು ಸ್ಕಿನ್ ಕೇರ್ ಕಡೆಗೆ ದೃಷ್ಟಿ ಇಡೋದಿಲ್ಲ. ಕೆಲಸದ ಒತ್ತಡ, ಫ್ಯಾಮಿಲಿಯ ಒತ್ತಡದಲ್ಲಿ ಬಿದ್ದು ಸ್ಕಿನ್ ಕಡೆಗೆ ಗಮನ ಕೊಡೋದಿಲ್ಲ. ಆದ್ರೆ ಸರಿಯಾದ ಕ್ರಮಗಳನ್ನ ತೆಗೆದುಕೊಳ್ಳದೆ ಚರ್ಮವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮುಖ ಹಾಳಾಗುತ್ತೆ, ಗಡುಸಾಗಿ ಬದಲಾಗುತ್ತೆ, ಮುಖದಲ್ಲಿ ಕಳೆ ಹೋಗಿ ನಿರ್ಜೀವವಾಗಿ ಬದಲಾಗುತ್ತೆ. ಇದಕ್ಕಾಗಿ ಹ್ಯಾಂಡ್ಸಮ್ ಆಗಿ ಕಾಣಿಸಲು ಪುರುಷರಿಗೂ ಕೂಡ ಕೇರಿಂಗ್ ಬೇಕಾಗುತ್ತೆ. ಮುಖದ ಮೇಲೆ ಯಾವುದೇ ರೀತಿಯ ಪಿಂಪಲ್ಸ್, ಆಕ್ನಿ, ಡಾರ್ಕ್ ಸರ್ಕಲ್ಸ್ ಇರಬಾರ್ದು. ಆಗ ಮಾತ್ರ ಮುಖ ಸುಂದರವಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಂತ ಚರ್ಮವನ್ನ ಆರೋಗ್ಯವಾಗಿ ಸುಂದರವಾಗಿಡಲು ಮಾರ್ಕೆಟ್ ಅಲ್ಲಿ ಸಿಗೋ ಡೇಂಜರಸ್ ಕೆಮಿಕಲ್ಸ್ ಇರೋ ಪ್ರಾಡಕ್ಟ್ಸ್ ನ ಬಳಸಬಾರ್ದು. ಅವುಗಳಿಂದ ಮುಖ ಹಾಳಾಗೋದೊಂದೇ ಅಲ್ಲದೆ ಪ್ರಸ್ತುತ ಇರುವ ಮುಖ ಕೂಡ ಕೆಟ್ಟೋಗುತ್ತೆ. ಇದಕ್ಕಾಗಿ ಚರ್ಮವನ್ನ ಡ್ಯಾಮೇಜ್ ಮಾಡುವ ವಸ್ತುಗಳಿಂದ, ಕೆಲವೊಂದು ಅಭ್ಯಾಸಗಳಿಂದ ದೂರ ಇರಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ನ ಡ್ಯಾಮೇಜ್ ಮಾಡುವ ಕೆಲವೊಂದು ಅಭ್ಯಾಸಗಳ ಬಗ್ಗೆ, ನೀವು ದಿನನಿತ್ಯ ಮಾಡುವ ಕೆಲವೊಂದು ತಪ್ಪುಗಳ ಬಗ್ಗೆ ಹೇಳ್ತೇನೆ. ಇದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋದಕ್ಕೆ ಪ್ರಯತ್ನಿಸಿ. ನಂಬರ್ 1, ಸ್ಮೋಕಿಂಗ್. ಸ್ಮೋಕಿಂಗ್ ಅನ್ನೋದು ಚರ್ಮದ ಗ್ಲೋನೆಸ್ ಕಡಿಮೆಯಾಗೋದಕ್ಕೆ ಪ್ರಧಾನ ಕಾರಣವಾಗುತ್ತೆ. ಧೂಮಪಾನ ಮಾಡೋ ಅಭ್ಯಾಸ ಇರುವವರ ಚರ್ಮ ತುಂಬಾ ಬೇಗನೆ ಕಳೆಗುಂದಿ ಹೋಗುತ್ತೆ. ಚಿಕ್ಕ ವಯಸ್ಸಿಗೆನೆ ಮುಖದ ಮೇಲೆ ಸುಕ್ಕು ಏರ್ಪಡುತ್ತೆ. ಒಂದ್ಸಲ ಚರ್ಮ ಹಾಳಾದ ಮೇಲೆ ಎಷ್ಟೇ ದುಬಾರಿ ಕ್ರೀಮ್ ಗಳನ್ನ ಬಳಸಿದ್ರು ಕೂಡ ಅದರಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ. ಇದಕ್ಕಾಗಿ ಧೂಮಪಾನ ಕೇವಲ ನಿಮ್ಮ ಶ್ವಾಸಕೋಶಗಳಿಗೆ ಮಾತ್ರವಲ್ಲ, ದೇಹದ ಇತರೆ ಭಾಗಗಳಿಗೂ, ಮುಖ್ಯವಾಗಿ ಚರ್ಮದ ಮೇಲೆ ಹೆಚ್ಚು ಅಡ್ಡ ಪರಿಣಾಮ ಬೀರುತ್ತೆ. ಒಂದ್ ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಸ್ಮೋಕಿಂಗ್ ಮಾಡೋ ಅಭ್ಯಾಸ ಇದ್ರೆ ಆದಷ್ಟು ಬೇಗ ಬಿಡಲು ಪ್ರಯತ್ನಿಸಿ. ನಂಬರ್ 2, ಡ್ರಿಂಕಿಂಗ್. ರೆಗ್ಯುಲರ್ ಆಗಿ ಮದ್ಯ ಸೇವಿಸ್ತಾ ಇದ್ರೆ ಚರ್ಮದ ಗ್ಲೋನೆಸ್ ಕಡಿಮೆಯಾಗುತ್ತೆ. ಮದ್ಯ ಸೇವನೆ ಮಾಡೋದ್ರಿಂದ ನಿಮ್ಮ ನಿದ್ರೆಯಲ್ಲಿ ಅನೇಕ ಬದಲಾವಣೆಗಳು ಏರ್ಪಡ್ತವೆ. ಇದರಿಂದ ಕೆಲವೊಮ್ಮೆ ಡೀಪ್ ಸ್ಲೀಪ್, ಇನ್ನು ಕೆಲವೊಮ್ಮೆ ಅರೆ ನಿದ್ರೆ ಇರುತ್ತೆ. ಇದರಿಂದ ಚರ್ಮದ ಮೇಲೆ ಗ್ಲೋನೆಸ್ ಕಡಿಮೆಯಾಗಿ ಚರ್ಮ ಒಣಗಿ ಹೋಗುತ್ತೆ. ಇದಕ್ಕಾಗಿ ನಿಮ್ಮ ಚರ್ಮವನ್ನ ಗ್ಲೋಯಿಂಗ್ ಅಂಡ್ ಅಟ್ರಾಕ್ಟಿವ್ ಆಗಿ ಇಡಲು ಬಯಸಿದ್ರೆ ಆದಷ್ಟು ಬೇಗ ಆಲ್ಕೋಹಾಲ್ ಕುಡಿಯೋದನ್ನ ನಿಲ್ಲಿಸಿ. ನಂಬರ್ 3, ಸನ್ ಎಫೆಕ್ಟ್. ನೀವು ಬಿಸಿಲಲ್ಲಿ ತುಂಬಾ ಹೆಚ್ಚಾಗಿ ಓಡಾಡ್ತಾ ಇದ್ರೂ ಚರ್ಮ ಡ್ಯಾಮೇಜ್ ಆಗುತ್ತೆ. ಮುಖ್ಯವಾಗಿ ಪುರುಷರು ಬಿಸಿಲಲ್ಲಿ ಹೋಗ್ತಾ ಇರುವಾಗ ಚರ್ಮವನ್ನ ಅಷ್ಟಾಗಿ ಕೇರ್ ಮಾಡೋದಿಲ್ಲ. ಬಿಸಿಲಲ್ಲಿ ತುಂಬಾ ಹೊತ್ತು ಇರ್ತಾರೆ. ಇದರಿಂದ ಚರ್ಮದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ತಾಕುತ್ತವೆ. ಇದರಿಂದಾನು ಚರ್ಮ ಡಲ್ ಆಗಿ ಬದಲಾಗುತ್ತೆ. ಟ್ಯಾನ್ ಹೆಚ್ಚಾಗಿ ಸ್ಕಿನ್ ಕಲರ್ ಬದಲಾಗುತ್ತೆ. ಹಾಗಾದ್ರೆ ನಿಮ್ಮ ಚರ್ಮವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅಂದ್ರೆ, ಮಾರ್ಕೆಟ್ ಅಲ್ಲಿ ಸಿಗೋ ಡೇಂಜರಸ್ ಕೆಮಿಕಲ್ಸ್ ಇರೋ ಸೋಪ್ ಗಳನ್ನ, ಫೇಸ್ ವಾಶ್ ಗಳನ್ನ ಅನೇಕ ಪುರುಷರು ಬಳಸ್ತಾ ಇರ್ತಾರೆ. ಆದ್ರೆ ಅದು ತಪ್ಪು. ರೆಗ್ಯುಲರ್ ಆಗಿ ಒಂದೇ ಸೋಪ್ ಅಥವಾ ಫೇಸ್ ವಾಶ್ ಬಳಸಬೇಕು. ಅದನ್ನು ಕೆಮಿಕಲ್ ರಹಿತ ಪ್ರಾಡಕ್ಟ್ ಗಳನ್ನ ಬಳಸಬೇಕು. ಸ್ತ್ರೀಯರ ಚರ್ಮಕ್ಕಿಂತ ಪುರುಷರ ಚರ್ಮ ತುಂಬಾ ಬೇಗ ಒಣಗಿ ಹೋಗುತ್ತೆ. ಇದರಿಂದ ಹೆಚ್ಚು ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಇಂತಹ ಸ್ಕಿನ್ ಸಮಸ್ಯೆಗಳಿಗೆ ಒಂದು ಬೆಸ್ಟ್ ಫೇಸ್ ವಾಶ್ ಇದೆ. ಅದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇರೋದಿಲ್ಲ. ಹಾಗೇನೆ ಆಲ್ ಸ್ಕಿನ್ ಟೈಪ್ ಗೆ ಸೂಟ್ ಆಗುತ್ತೆ. ಇದನ್ನ ಸ್ಪೆಷಲ್ ಆಗಿ ಮೆನ್ಸ್ ಟಫ್ ಸ್ಕಿನ್ ಗೋಸ್ಕರ ತಯಾರಿಸಿದ್ದಾರೆ. ಅದೇ ಮುಸ್ತಾಕ್ ಓಷನ್ ಫೇಸ್ ವಾಶ್. ಇದು ಪಿಂಪಲ್ಸ್ ಅಂಡ್ ಆಕ್ನಿನ ಕಡಿಮೆ ಮಾಡುತ್ತೆ ಹಾಗೂ ಮುಖದಿಂದ ಆಯಿಲ್ ನ ಕೂಡ ರೆಡ್ಯೂಸ್ ಮಾಡುತ್ತೆ. ಹಾಗೇನೆ ಇದರಲ್ಲಿ ಲಿಕೋರೈಸ್ ಎಕ್ಸ್ಟ್ರಾಕ್ಟ್ಸ್ ಇವೆ. ಇದು ಸ್ಕಿನ್ ನ ಬ್ರೈಟನ್ ಮಾಡುತ್ತೆ. ಇದರಲ್ಲಿ ಫ್ರೇಗ್ರೆನ್ಸ್ ಕೂಡ ಮೆನ್ಲಿ ಆಗಿರುತ್ತೆ. ಇದು ಒನ್ ಆಫ್ ಮೈ ಫೇವರೇಟ್ ಫೇಸ್ ವಾಶ್. ಇದಕ್ಕೆ ಫ್ಲಿಪ್ಕಾರ್ಟ್ ಅಲ್ಲಿ 6.5 lakh ರಿವ್ಯೂಸ್ ಇವೆ. ಈ ಪ್ರಾಡಕ್ಟ್ ನ ಆಫರ್ ಅಲ್ಲಿ 2 ಬಾಟಲ್ಸ್ ನ ಖರೀದಿಸಿದ್ರೆ ಒಂದೊಂದು 125 ರೂಪಾಯಿಗೆ ಸಿಗುತ್ತೆ. ಇದು ತುಂಬಾ ಅಫೋರ್ಡಬಲ್ ಅಂತಾನೆ ಹೇಳಬಹುದು. ನಾನು ಈಗಾಗಲೇ ಒಂದು ಬಾಟಲ್ ನ ಕೂಡ ಫಿನಿಶ್ ಮಾಡಿದ್ದೇನೆ. ಈ ಫೇಸ್ ವಾಶ್ ಅಲ್ಲಿ ಮೆನ್ ಸ್ಕಿನ್ ಗೆ ಬೇಕಾದ ಪ್ರತಿಯೊಂದು ಪರಿಹಾರ ಇದೆ. ಒಮ್ಮೆ ನೀವೇ ಯೂಸ್ ಮಾಡಿ, ನಿಮ್ಮ ಸ್ಕಿನ್ ನಲ್ಲಿ ಡಿಫರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಇದು ಸರಿಸುಮಾರು 45 ದಿನದವರೆಗೂ ಈಸಿಯಾಗಿ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರಾಡಕ್ಟ್ ಲಿಂಕ್ ಕೊಡ್ತಾ ಇದ್ದೇನೆ, ಅಲ್ಲಿಂದ ಈಸಿಯಾಗಿ ಬೈ ಮಾಡಿ ಡಿಫರೆನ್ಸ್ ನ ನೀವೇ ನೋಡಿ. ನಂಬರ್ 4, ನೀವು ಹೊರಗಡೆ ಬಿಸಿಲಿಗೆ ಹೋಗುವಾಗ ಅಥವಾ ಬಿಸಿಲಲ್ಲಿ ಹೆಚ್ಚು ಹೊತ್ತು ಇರುವುದಾದ್ರೆ ಖಂಡಿತವಾಗ್ಲೂ ನೀವು ಸನ್ಸ್ಕ್ರೀನ್ ನ ಹಚ್ಕೊಂಡು ಹೋಗಿ. ಯಾಕಂದ್ರೆ ನೇರವಾಗಿ UV ಕಿರಣಗಳು ನಿಮ್ಮ ಚರ್ಮದ ಮೇಲೆ ಬೀಳೋದ್ರಿಂದ ಗೆರೆಗಳು ಏರ್ಪಡ್ತವೆ. ಆದ್ರೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದ್ರಿಂದ ಇದನ್ನ ತಡೆಗಟ್ಟಬಹುದು. ಹಾಗೇನೆ ಚರ್ಮದ ಮೇಲೆ ಕೂತಿರೋ ಕೊಳೆಯನ್ನ, ಡೆಡ್ ಸ್ಕಿನ್ ಸೆಲ್ಸ್ ನ ತೊಲಗಿಸಲು ಫೇಸ್ ಪ್ಯಾಕ್ ಗಳು ಚೆನ್ನಾಗಿ ಉಪಯೋಗ ಆಗ್ತವೆ. ಚರ್ಮದ ಮೇಲೆ ಹೊಸ ಸ್ಕಿನ್ ಸೆಲ್ಸ್ ತಯಾರಾಗ್ತವೆ. ಇದಕ್ಕಾಗಿ ರೆಗ್ಯುಲರ್ ಆಗಿ ಫೇಸ್ ಪ್ಯಾಕ್ ಗಳನ್ನ ಹಾಕೊಳ್ಬೇಕು. ಇದರಿಂದ ಚರ್ಮ ಸುಂದರವಾಗಿ, ಆರೋಗ್ಯವಾಗಿ ಬದಲಾಗುತ್ತೆ. ಹಾಗೇನೆ ಮುಖದ ಮೇಲೆ ವ್ರಿಂಕಲ್ಸ್ ಗಳಿದ್ರೆ ಕಡಲೆ ಹಿಟ್ಟು ಮತ್ತು ನಿಂಬೆ ಹಣ್ಣಿನ ರಸವನ್ನ ಮಿಕ್ಸ್ ಮಾಡಿ ಪ್ಯಾಕ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆದುಕೊಳ್ಳಿ. ಹೀಗೆ ವಾರಕ್ಕೊಮ್ಮೆ ಮಾಡ್ತಾ ಇದ್ರೆ ಚರ್ಮ ಆರೋಗ್ಯವಾಗಿ, ಮೃದುವಾಗಿ ಬದಲಾಗುತ್ತೆ.
ನಂಬರ್ 5, ಪ್ರತಿದಿನ ಎಕ್ಸರ್ಸೈಸ್, ರನ್ನಿಂಗ್ ಅಥವಾ ವರ್ಕೌಟ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮುಖದಲ್ಲಿ ಗ್ಲೋನೆಸ್ನ ಹೆಚ್ಚಿಸಬಹುದು. ಇಷ್ಟೇ ಅಲ್ಲದೆ ದಿನಕ್ಕೆ 10 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒತ್ತಡಗಳಿದ್ರೂ ಕೂಡ ಅದನ್ನ ಎದುರಿಸಲು ಅಥವಾ ಒತ್ತಡ ಕಡಿಮೆಯಾಗಲು ಸಹಾಯವಾಗುತ್ತೆ. ಹಾಗೇನೆ ಪ್ರತಿದಿನ ವರ್ಕೌಟ್ ಮಾಡೋದ್ರಿಂದ ಧೂಮಪಾನ, ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳ ಕಡೆಗೆ ಮನಸ್ಸು ಹೋಗೋದಿಲ್ಲ. ಹಾಗೇನೆ ಪ್ರತಿದಿನ ಕನಿಷ್ಠ 4 ಲೀಟರ್ ಅಷ್ಟು ನೀರನ್ನ ಕುಡಿಯಿರಿ. ಶರೀರವನ್ನ ಡಿಹೈಡ್ರೇಟ್ ಆಗಲು ಬಿಡಬೇಡಿ. ಶರೀರ ಡಿಹೈಡ್ರೇಟ್ ಆದ್ರೆ ಚರ್ಮ ಒಣಗಿ ಹೋಗುತ್ತೆ, ಹಾಳಾಗುತ್ತೆ. ಸೊ ಫ್ರೆಂಡ್ಸ್, ಮೇಲೆ ಹೇಳಿದ ಅಂಶಗಳನ್ನು ಫಾಲೋ ಆದರೆ ಖಂಡಿತವಾಗ್ಲೂ ನಿಮ್ಮ ಚರ್ಮ ಸುಂದರವಾಗಿ, ಆಕರ್ಷಕವಾಗಿ ಬದಲಾಗೋದೊಂದೇ ಅಲ್ಲದೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಮುಷ್ತಾಕ್ ಓಷನ್ ಫೇಸ್ ವಾಶ್ನ ಖರೀದಿಸೋದನ್ನ ಮರಿಬೇಡಿ. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.